ಹಾರ್ಕೋಡು ಮಠದಿಂದ ನಾವು ಇಲ್ಲಿ ಪ್ರಕಟ ಮಾಡಿದ್ದೇವೆ. ಅದರಲ್ಲಿ ವಿಶೇಷವಾಗಿ ವಿಷಯವಚನ ಸಂಪುಟ ಸುಮಾರು 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಲ್ಯಾಣ ಭಾಗದಲ್ಲಿ ಶರಣರ ಎಲ್ಲ ವಚನಗಳನ್ನು ಅತ್ಯಂತ ಸುಂದರವಾಗಿ ಮೌಲಿಕವಾಗಿರುವಂತಹ ವಚನಗಳನ್ನು ವಿಷಯವಚನ ಸಂಪುಟಗಳು ಎನ್ನುವಂಥ ಕೃತಿಯನ್ನು 15 ಸಂಪುಟಗಳನ್ನು ನಾವು ಈಗಾಗಲೇ ಪ್ರಕಟ ಮಾಡಿದ್ವಿ. ಅದರ ಜೊತೆಯಲ್ಲಿ ಯಾಕೆಂದರೆ ಒಂದು ಮಠ ಮತ್ತು ಒಂದು ಧಾರ್ಮಿಕ ಪರಂಪರೆಯ ಒಂದು ಪೀಠ ಕೇವಲ ಇಷ್ಟಲಿಂಗ ಪೂಜೆ ಮತ್ತು ಕೇವಲ ಧಾರ್ಮಿಕ ಕಾರ್ಯಕ್ಕಷ್ಟೇ ಸೀಮಿತವಾಗಿರದೆ ಶೈಕ್ಷಣಿಕವಾಗಿ ಸಾಮಾಜಿಕ ಸಮಾಜಮುಖಿಯಾದಂತಹ ಮತ್ತು ಸಾಹಿತ್ಯಿಕವಾದಂತಹ ಕಾರ್ಯ ಮಾಡಬೇಕು ಎನ್ನುವಂಥ ಒಂದು ಸದುದ್ದೇಶದಿಂದ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ ಅನೇಕ ಮಠಗಳು ಧಾರ್ಮಿಕ ಕಾರ್ಯಗಳ ಜೊತೆಗೆ ಧಾರ್ಮಿಕ ಕಾರ್ಯದ ಜೊತೆಗೆ ಸಮಾಜಮುಖಿ ಕಾರ್ಯವನ್ನು ಮಾಡ್ತಾ ಬಂದಿದೆ, ಸಾಹಿತ್ಯಿಕ ಕಾರ್ಯವನ್ನು ಕೂಡ ಮಾಡ್ತಾ ಬಂದಿದೆ. ಹುಬ್ಬಳ್ಳಿ ಮೂರುಸಾರ ಮಠ ಆಗಿರ್ಬೋದು, ಗದಗದ ತುಳುಸಾರ ಮಠ ಆಗಿರ್ಬೋದು, ಸುತ್ತೂರು ಶ್ರೀಗಳ ಮಠ ಆಗಿರ್ಬೋದು, ಕೊಪ್ಪಳ ಶ್ರೀಗಳ ಮಠ ಆಗಿರ್ಬೋದು, ಅನೇಕ ಮಠಗಳು ಈ ದಿಶೆಯಲ್ಲಿ ಉತ್ತಮವಾಗಿರುವಂತಹ ಕಾರ್ಯವನ್ನು ಮಾಡಿ ಮಾಡ್ತಾ ಬಂದಿದೆ. ಅವರೆಲ್ಲರ ಒಂದು ಮಾರ್ಗದರ್ಶನ ಸಲಹೆಯಾಗಿ ಪುಟ್ಟ ಗ್ರಾಮವಾಗಿರುವಂತಹ ಹಾಸೂರದಲ್ಲಿಯೂ ಕೂಡ ನಾವು ಈ ಕಾರ್ಯವನ್ನು 89 ಇಸ್ವಿಯಿಂದ ಪ್ರಾರಂಭ ಮಾಡಿದ್ವಿ. ವಿಶೇಷವಾಗಿ ಈ ಒಂದು ಕಾರ್ಯದಲ್ಲಿ ಹಾರ್ಕೋಡು ಮಠದಿಂದ ಅನೇಕ ರೀತಿಯಾಗಿರುವಂತಹ ಪ್ರಶಸ್ತಿಗಳನ್ನು ನಾವು ಕೊಡ್ತಾ ಇದ್ದೀವಿ. ಇಲ್ಲಿಯವರೆಗೆ 14 ವಿಭಾಗದಲ್ಲಿ 14 ಪ್ರಶಸ್ತಿಗಳನ್ನು ಬೇರೆ ಬೇರೆ ರೂಪದಲ್ಲಿ ನಾವು ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದೀವಿ. ಅದು ಚನ್ನರೇಣುಕ ಬಸವ ಪ್ರಶಸ್ತಿ, ಎರಡನೇದಾಗಿ ಶ್ರೀಚಂದ್ರ ರತ್ನ ಪ್ರಶಸ್ತಿ, ಭಜನ್ ಸೇವಾ ರತ್ನ ಪ್ರಶಸ್ತಿ, ಭಜನಾ ಸಂಘದವರಿಗೆ ಗ್ರಾಮೀಣ ಭಾಗದ ಕಲಾಕಾರಿ ಪ್ರೋತ್ಸಾಹಿಗಳನ್ನು ಭಜನ್ ಸೇವಾ ರತ್ನ ಪ್ರಶಸ್ತಿ ಈಗಾಗಲೇ 25 ಪೂರ್ವದವರಿಗೆ ಕೊಟ್ಟಿವಿ. ಕಲ್ಯಾಣ ಕರ್ನಾಟಕ ಶಿಕ್ಷಕ ರತ್ನ ಪ್ರಶಸ್ತಿ, ಕಲ್ಯಾಣ ಕರ್ನಾಟಕ ಸಂಗೀತ ರತ್ನ ಪ್ರಶಸ್ತಿ, ಚನ್ನಶ್ರೀ ಪ್ರಶಸ್ತಿ, ಶಿವಪೂಜಾ ಸೇವಾ ರತ್ನ ಪ್ರಶಸ್ತಿ, ಕಲ್ಯಾಣ ಕರ್ನಾಟಕ ರತ್ನ ಪ್ರಶಸ್ತಿ, ತಬಲಾವಾದ್ಯ ವಾರಿಧಿ ಪ್ರಶಸ್ತಿ, ದಾಸೋಹ ಸೇವಾ ರತ್ನ ಪ್ರಶಸ್ತಿ, ಚನ್ನಬಸವ ಶ್ರೀಚನ್ನಬಸವ ಕಾಯಕ ರತ್ನ ಪ್ರಶಸ್ತಿ, ಶ್ರೀಗುರು ಸೇವಾ ರತ್ನ ಪ್ರಶಸ್ತಿ, ಬಸವ ಭಾರ ಪ್ರಶಸ್ತಿ ಮಹಾತ್ಮ ಬಸವಣ್ಣನವರ ಹೆಸರಿನ ಮೇಲೆ ಈ ಪ್ರಶಸ್ತಿಯನ್ನು ಆಗಾಗ ಅನುಭವಗಳಿಗೆ ಕೊಡ್ತಾ ಇದ್ದೀವಿ. ಈಗ ಮುಂದೆ ಅಕ್ಟೋಬರ್ 16ನೇ ತಾರೀಕಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಿರುವಂಥ 65 ಜನ ಆದರ್ಶ ಶಿಕ್ಷಕರಿಗೆ ವಿದ್ಯಾವಿಭೂಷಣ ಪ್ರಶಸ್ತಿಯನ್ನು ಅಕ್ಟೋಬರ್ 16ನೇ ತಾರೀಕಿಗೆ ಕೊಡ್ತಾ ಇದ್ದೀವಿ. ಅದು ಮುಂದೆ ಬರುವಂಥ ಅಕ್ಟೋಬರ್ ತಿಂಗಳಲ್ಲಿ ನಡೀತಾ ಇದೆ. ಇಲ್ಲಿಯವರೆಗೆ ಈ ವಿದ್ಯಾವಿಭೂಷಣ ಪ್ರಶಸ್ತಿಯನ್ನು ಇಟ್ಕೊಂಡು 778 ಅನುಭವಿ ಪ್ರತಿಭಾವಂತ ವ್ಯಕ್ತಿಗಳಿಗೆ ನಾವು 778 ಪ್ರಶಸ್ತಿಯಲ್ಲಿ ಇಲ್ಲಿವರೆಗೆ ಕೊಟ್ಟಿವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ವಿಶೇಷವಾಗಿ ಈ ವರ್ಷದ ರಾಜ್ಯ ಮಟ್ಟದ ಚನ್ನರೇಣುಕ ಬಸವ ಪ್ರಶಸ್ತಿಯನ್ನು ಈ ಸಲ ಅನೇಕ ಅನುಭಾಗಗಳಿಗೆ ನಾವು ಇಲ್ಲಿಯವರೆಗೆ ಕೊಡ್ತಾ ಬಂದೀವಿ. ಇಲ್ಲಿಯವರೆಗೆ ಚನ್ನರೇಣುಕ ಬಸವ ಪ್ರಶಸ್ತಿ 2011ನೇ ಇಸ್ವಿಯಲ್ಲಿ ಪ್ರಾರಂಭವಾಗಿದೆ. ಮೊದಲನೇದಾಗಿ ಚನ್ನರೇಣುಕ ಬಸವ ಪ್ರಶಸ್ತಿ ಸಂಗಮಿ ಸವದತ್ತಿ ಮಠದವರು, ಎರಡನೇದಾಗಿ LBK ಆಲ್ದಾಡ್ ಅವರು ಬಳ್ಳಿಗೆ, ಮೂರನೇದಾಗಿ ಪಂಚಾಕ್ಷರಿ ಹಿರೇಮಠ ಧಾರವಾಡ ಅವರು, ನಾಲ್ಕನೇದಾಗಿ ಶ್ರೀ ದೊಡ್ಡರಂಗೇಗೌಡರು ಬೆಂಗಳೂರು, 5ನೇ ಪ್ರಶಸ್ತಿ ಡಾಕ್ಟರ್ MG ನಾಗರಾಜ್ ಬೆಂಗಳೂರು ಅವರಿಗೆ, ಶ್ರೀಮತಿ ಸಂಗೀತಾ ಕಟ್ಟಿ ಬೆಂಗಳೂರು ಅವರು, ಪ್ರೊಫೆಸರ್ ಜಯೇಶ್ ಖಂಡೇರಾವ್ ಚಿತ್ರಕಲಾವಿದ ಕಲಬುರಗಿ ಅವರಿಗೆ, ಪಂಡಿತ್ ರಾಜಗುರು ಗೋಸ್ವಾಮಿ ಕರ್ಕೇರಿ ಸಂಗೀತ ವಿಭಾಗಕ್ಕೆ, ಪೂಜ್ಯ ಹರಿಭಕ್ತ ಪುರಾಣಿ ಗುರುಬಾಬು ಮಹಾರಾಜ ಅವಶೇಖರ್ ಅವರಿಗೆ ಮತ್ತು ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಚಲಮಶೋಪ ಅಪ್ಪ ಮಹಾದಾಸೋಹ ಪೀಠಾಧಿಪತಿಗಳು ಕಲಬುರಗಿ ಅವರಿಗೆ ಕೊಟ್ಟಿವಿ. 11ನೇದಾಗಿ ನಾಡೋಜ ಡಾಕ್ಟರ್ ಶ್ರೀ ಮನು ಬಳಿಗಾರ್ ಸರ್ ಅವರಿಗೆ ಕೊಟ್ಟಿವಿ. 12ನೇದಾಗಿ ಹೋದ ವರ್ಷ ಡಾಕ್ಟರ್ SL ಭೈರಪ್ಪ ಖ್ಯಾತ ಕಾದಂಬರಿಕಾರ, ವಿಶ್ವವಿಖ್ಯಾತ ಕಾದಂಬರಿಕಾರರಾಗಿರ್ತಕ್ಕಂಥ SL ಭೈರಪ್ಪದವರಿಗೆ ಆ ಪ್ರಶಸ್ತಿಯನ್ನು ಕೊಡ್ತೀವಿ. ಈ ವರ್ಷ 2025 ಇಸ್ವಿಯಲ್ಲಿ ವಿಶೇಷವಾಗಿ ಒಂದು ಆದರ್ಶ ಕಾರ್ಯವನ್ನು ಸಾಹಿತ್ಯಿಕ ಕ್ಷೇತ್ರದಲ್ಲಿ ಮಹಾನ್ ಕಾರ್ಯವನ್ನು ಮಾಡಿರುವಂತಹ ನಮ್ಮ ಭಾಗದವರೇ ಆಗಿರುವಂತಹ ಶ್ರೀ SM ಹಿರೇಮಠ ಎಂದೇ ವಿದ್ವತ್ ಲೋಕಕ್ಕೆ ಪರಿಚಯವಾಗಿರುವಂತಹ ಶಿವಯ್ಯ ಮಹಂತಯ್ಯ ಹಿರೇಮಠ ಅವರು ಲಿಂಬುರ್ಗಿ ಮುಕಾಂ ಕಲಬುರಗಿ ಇವರಿಗೆ ಈ ವರ್ಷದ ಚನ್ನರೇಣುಕ ಬಸವ ಪ್ರಶಸ್ತಿಯನ್ನು ಈ ಸಂದರ್ಭದಲ್ಲಿ ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಈ ಪ್ರಶಸ್ತಿ 1 ಲಕ್ಷ ರೂಪಾಯಿ ನಗದು ಮತ್ತು 2 ತೊಲೆ ಚಿನ್ನದ ಪದಕದೊಂದಿಗೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. SM ಹಿರೇಮಠ ಅವರು ಶಾಸಕ ವ್ಯಕ್ತಿಗಳಾಗಿದ್ದಾರೆ ಮತ್ತು ವಿಶೇಷವಾಗಿ ಒಂದು ವಿಶೇಷತೆ ಏನಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದ್ದುಕೊಂಡು 300ಕ್ಕೂ ಹೆಚ್ಚು ಕೃತಿಗಳನ್ನು ಅವರು ಬರೆದಿದ್ದಾರೆ. 300ಕ್ಕಿಂತ ಬಹುಶಃ 325-350-300ಕ್ಕಿಂತ ಹೆಚ್ಚು ಕೃತಿಗಳು ಅವರು ಪ್ರಕಟ ಮಾಡಿದ್ದಾರೆ. ಸ್ವತಃ ತಮ್ಮ ಸ್ವಹಸ್ತದಿಂದ ಬರೆದಿದ್ದಾರೆ. ಸಂಪಾದನೆ ಕೃತಿ ಆಗಿರ್ಬೋದು, ಕವನ ಸಂಕಲನ ಆಗಿರ್ಬೋದು, ಚರಿತ್ರೆ ಆಗಿರ್ಬೋದು, ಅನೇಕ ರೀತಿಯಲ್ಲಿ SM ಹಿರೇಮಠ ಅವರು ಕಾರ್ಯವನ್ನು ಮಾಡಿದ್ದಾರೆ.
ಅವರ ಪ್ರತಿಭೆಯನ್ನು ಗುರುತಿಸಿ ಈ ವರ್ಷ ಚನ್ನರೇಣುಕ ಬಸವ ಪ್ರಶಸ್ತಿಯನ್ನು ಅವರಿಗೆ ಕೊಡಲು ಘೋಷಣೆ ಮಾಡಿದೆ. ತಾವೆಲ್ಲರೂ ಕೂಡ ತಮ್ಮ ವರದಿಯಲ್ಲಿ ಎಲ್ಲ ಪತ್ರಿಕೆಯಲ್ಲಿ ಮೀಡಿಯಾದಲ್ಲಿ ಅತ್ಯಂತ ಯಶಸ್ವಿಯಾಗಿ ಆ ಕಾರ್ಯವನ್ನು ಮಾಡ್ತಿದೆ ಅನ್ನುವಂಥ ಭರವಸೆಯನ್ನು ಮಾಡ್ತಾರೆ. 2 ಗ್ರಂಥಗಳು ಪ್ರಕಟ ಆಗಿವೆ, ಅವು ಬಿಡುಗಡೆ ಆಗ್ತವೆ. ಮೊದಲನೇ ಗ್ರಂಥ ಚನ್ನದೀಪ್ತಿ ಅದು ಸ್ವತಃ ನಾವೇ ರಚಿಸಿರುವಂತಹ, ನಾವು ಆಗಾಗ ಅಲ್ಲಲ್ಲಿ ಭಾಷಣ ಮಾಡಿರ್ತಕ್ಕಂಥ ಆಶೀರ್ವಚನವನ್ನು ಲೇಖನ ರೂಪದಲ್ಲಿ ಬರೆದು ಇವತ್ತು ಪುಸ್ತಕ ರೂಪದಲ್ಲಿ ಬರ್ತಾ ಇದೆ. ಅದು ಚನ್ನದೀಪ್ತಿ, ಆ ಗ್ರಂಥ ಬಿಡುಗಡೆ ಆಗ್ತಾ ಇದೆ. 2ನೇ ಗ್ರಂಥ ವೈವಿಧ್ಯ, ಅನೇಕ ವಿವಿಧ ರೀತಿಯ ಲೇಖನಗಳು, ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂಥ ಲೇಖನಗಳನ್ನು ಡಾಕ್ಟರ್ ಸಂಗಮೇಶ್ ಸವಲತ್ತುಮಠ ಅವರು ಬರೆದಿದ್ದಾರೆ. ಆ ಬುಕ್ಕಿನ ಹೆಸರು ವೈವಿಧ್ಯ. ಆ ಗ್ರಂಥವು ಕೂಡ ಬಿಡುಗಡೆ ಆಗ್ತಾ ಇದೆ. ಉಪನ್ಯಾಸವನ್ನು ಸವಲತ್ತುಮಠ ಸರ್ ಅವರು ಮಾಡ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಜಗನ್ನಾಥ್ ಪಾಟೀಲ್ ಅವರು, ಶಿವರಾಜ್ ನರಶೆಟ್ಟಿ ಅವರು, ವೀರಣ್ಣ ಮುಲ್ಗೆ ಅವರು, ಸಂಜುಕುಮಾರ್ ದೇಗಾಂವ್ ಅವರು, ವೀರಣ್ಣ ಮುಲ್ಗೆ ಅವರು, ಶಿವರಾಜ್ ಕುಂಬಾರ್ ಅವರು ಎಲ್ಲ ಅನುಭವಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸುಮಾರು 5,000 ಜನ ಆ ಕಾರ್ಯಕ್ರಮದಲ್ಲಿ ಸೇರ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಈಗ ಬಂದಿದೆ. ಅದೇ ಸಂದರ್ಭದಲ್ಲಿ ಕೂಡ ಅವಶ್ಯವಾಗಿ ಬರ್ತೀರಿ ಅನ್ನುವಂಥ ವಿಶ್ವಾಸ ಇದೆ. ಮತ್ತು ವಿಶೇಷವಾಗಿ ನಮ್ಮದು ಹರ್ಕೋಡು ಮಠದಿಂದ ಪತ್ರಿಕಾಗೋಷ್ಠಿ ಕೇವಲ ವರ್ಷಕ್ಕೆ ಒಂದು ಸಲ ನಾವು ಕರಿತೀವಿ. ನೀವು ಮಾನ್ಯತೆ ಮಾಡಿ ನಿಮ್ಮ ಎಲ್ಲ ಕಾರ್ಯಗಳನ್ನು ಬರಿಬೇಕು. ನಿಮಗೆ ದಿನಾರು ಪ್ರಚಲಿತ ನ್ಯೂಸ್ ಬರೀಬೇಕು. ಸಾಕಷ್ಟು ಕೆಲಸಗಳೆಲ್ಲ ಇರ್ತಾ ಇದ್ದಾವೆ. ಯಾಕಂದ್ರೆ ಆನೆವಜ್ಜೆ ಆನೆಗೆ ಇರುವತಿ ಇರಬೇಕು. ನಿಮ್ಮೆಲ್ಲರೂ ಬಿಡುವಿಲ್ಲದ ಕಾರ್ಯದಲ್ಲಿಯೂ ಕೂಡ ನಮ್ಮ ಆಮಂತ್ರಣಕ್ಕೆ ಮಾನ್ಯತೆ ಮಾಡಿ ನೀವೆಲ್ಲ ಬಂದಿದೆ. ನಿಮಗೆಲ್ಲ ಆಯುಷ್ಯ, ಆರೋಗ್ಯ, ದೇವರು ಹಕ್ಕು ಕಾಪಾಡಿ 2 ಮಾತುಗಳನ್ನು